ಜಗದೀಶ್ ಅವರೇ, ನೀವು ಯಾವಾಗಿಂದ ಇಲ್ಲಿ ಅಂಗಡಿ ಇಡ್ತಾ ಇರೋದು? ಸರ್ ಹೆಚ್ಚು ಕಡಿಮೆ 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. ಇದಕ್ಕಿಂತ ಮುಂಚೆ ಏನೇನೆಲ್ಲ ಮಾಡ್ತಿದ್ರಿ? ಸರ್ ನಾನು ಇದೇ ಗಾಡಿಲಿ ಸೇಮ್ ಗಾಡಿಲಿ ಹಣ್ಣು ಎಲ್ಲಾ ತರದ ಹಣ್ಣು ಹಾಕೊಂಡು ವ್ಯಾಪಾರ ಮಾಡ್ತಿದ್ದೆ ಸರ್. ಸೇಲ್ ಮಾಡ್ತಾ ಇದ್ರಿ? ಹೌದು ಸರ್. ಜಾಸ್ತಿ ಎಲ್ಲೂ ಹಣ್ಣೆ ತಿನ್ನಕ್ ಹೋಯ್ತಿರ್ಲಿಲ್ಲ. Okay. ನೋಡಿದ್ಮೇಲೆ ಇವರಿಂದನೇ ಹಣ್ಣು ತಿಂತಾ ಇರೋದು. ಅದೊಂದು ಭಾರಿ ಖುಷಿ ನನಗೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಕಸ್ಟಮರ್ನೆಲ್ಲ, ಯಾರಿಗೂ ಬೇಜಾರಾಗಲ್ಲ. ಅಪ್ಪಾಜಿ ಅಂತಾರಲ್ಲ, ಅದೊಂದು ಭಾರಿ ಗ್ರೇಟ್ ನನಗೆ. ಅಪ್ಪಾಜಿ ಫ್ರೂಟ್ ಸ್ಟಾಲ್ ಅಂತಾನೆ ಹಾಕ್ಬೇಕು ಹೆಸರು ನೆಕ್ಸ್ಟ್. ಬಟ್ ತುಂಬಾ ವಿಚಾರಗಳು ತಿಳ್ಕೊಂಡವ್ರೆ ಅಣ್ಣ. ಹೋಗಲ್ಲ ಸರ್ ಇವರು. ಹೌದು ಅಣ್ಣ, ನೀವೇನ್ ಓದಿದ್ರಿ ಅಣ್ಣ? ಸರ್ ನಾನು ME ಸೋಷಿಯಾಲಜಿ. ME ಸೋಷಿಯಾಲಜಿ ಅಣ್ಣ. ಏನಣ್ಣ ಅಷ್ಟೆಲ್ಲ ಓದಿದಿರಾ, ಏನು ಕೆಲ್ಸಕ್ಕೆ ಹೋಗಿಲ್ವಣ್ಣ? ಏನ್ ಮಾಡಿದೆ ಸರ್, ಯಾವ್ದು ಆಗಿಲ್ಲ, ಮನೆ ಕಡೆ ಬಡಸ್ತಾನ. ಹಾ, ಹೌದು. ಹಾಗೆಲ್ಲೂ ಕೆಲ್ಸಕ್ಕೆಲ್ಲೂ ಹೋಗಕ್ ಆಗ್ಲಿಲ್ಲ ಆ ಟೈಮಲ್ಲಿ. ಹೌದು ಸರ್. ಈಗ ಅವಾಗಿಂದ ಇದೇನೆ ಮಾಡ್ಕೊಂಡು ಹೋಗ್ತಾರದ? ನಾನೇ ಬ್ಯಾನರ್ ಹಾಕ್ತೀನಿ, ನಾನೇ ಕರ್ಕೊಂಡು ಹಾಕ್ಸ್ಬೇಕು ಅನಿಸ್ತಾ ಮಾಡ್ಕೊಡ್ಬೇಕು. ಓಕೆ. ಈ ಕಾನೂನು ವ್ಯವಸ್ಥೆ ಯಾವ್ದು ಸರಿ ಅನಿಸ್ತು ನನ್ನ ಪ್ರಕಾರ. ಈಗ ಒಂದ್ ಪೊಲೀಸ್ ಸ್ಟೇಷನ್ ಹೋಗ್ತೀವಿ, ಕಂಪ್ಲೇಂಟ್ ಕೊಡಕ್ಕೂ ಭಯ. Okay. ಈಗ ನಮ್ ಕೇಸ್ಗೆ ಇವನ್ ಲಾಯರ್, ಒಳ್ಳೆ ಲಾಯರ್ ಹಿಡಿಯವ ಅಂದ್ರೆ ಅವ್ರು ಏನ್ ಮಾಡ್ತಾರ ಅನ್ನೋದೇ ಭಯ. ಓಕೆ. ಮುಂದೆ